ನಿಮ್ಮಮ್ಮ ಎಲ್ಲಿ? ಕೊಡ್ಗೆಲ್ಲಿದ್ದಾಳೆ, ಸಗಣಿ ಬಾಚ್ತಾ. ಹೌದು, ನೀನು ಇನ್ನೂ ಪಟೇಲ್ರ ಮನೆಗೆ ಹೋಗ್ಲಿಲ್ವಾ ಶಾನ್ ಬೋಕೆ ಕಲಿಯೋಕೆ? ಬೆಳಗ್ಗೆನೆ ಹೋಗಿದ್ದೆ, ಸಂಜೆಗೆ ಬಾ ಅಂತ ಕರ್ತಿದ್ದಾರೆ. ಸಿಡಿತೇನ್ರಿ ಐನೋರೇ? ಪರವಾಗಿಲ್ಲ ಬಿಡಿ. ಗಂಗಮ್ಮವ್ರೆ, ಅಪ್ಪಣ್ಣ ಯಾಕೆ ಇನ್ನೂ ಪಾಠಕ್ಕೆ ಬಂದಿಲ್ಲ? ಬಂದಿಲ್ವಾ? ಐನೋರ್ ಹತ್ರ ಪಾಠಕ್ಕೆ ಹೋಗ್ತೀನಿ ಅಂತ ಆವಾಗ್ಲೇ ಹೋಯ್ತು ಮುಂಡೋದು, ಇನ್ನೂ ಬಂದಿಲ್ವಾ? ಇಲ್ಲ. ಎಲ್ಲ ಹಾಳಾಕೋದು ನಮ್ಮ ಮಗ. ಓದುದು ಅಂದ್ರೆ ಆಗದೇ ಇಲ್ಲ. ಶಾಲೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳೋದು, ಅಲ್ಲೆಲ್ಲೋ ಅಲ್ಕೊಂಡು ಬಿದ್ದಿರೋದು. ನಾನು ಏನು ಮಾಡೋಕ್ಕಾಗತ್ತೆ ಅಂತ ಸುಮ್ಮನಾಗ್ಬಿಟ್ಟಿದ್ದೀನಿ. ನೀವೇ ಹಿಂಗಂದ್ರೆ ಹೆಂಗೆ ಗಂಗಮ್ಮವ್ರೆ? ಶಾನ್ ಬೋಗ್ರ ಮಗ ಹಾಕೊಂಡು ಅಪ್ಪಣ್ಣನಿಗೆ ಓದೋಕೆ ಬರೋಕೆ ಬರೋದು ಬೇಡವಾ? ಶಾನ್ ಬೋಕೆ ಮಾಡೋದು ಹಿರಿ ಮಗ ಅಲ್ವಾ ಐನೋರೇ? ನಮ್ಮ ಚಂದ ಹೇಗೂ ಓದು ಬರಹ ಕಲ್ತಿದ್ದಾನಲ್ಲ, ಸಾಕು ಬಿಡಿ. ಇಷ್ಟಕ್ಕೂ ನಮ್ಮ ಅಪ್ಪನೇನೆಲ್ಲೂ ಕೆಲ್ಸಕ್ಕೆ ಹೋಗ್ಬೇಕಾಗಿಲ್ಲ. ಅಪ್ಪ ಮಾಡಿಟ್ಟು ಹೋಗಿರೋ ಆಸ್ತಿ ಅನುಭವಿಸ್ಕೊಂಡಿದ್ರೆ ಸಾಕು. ಛೇ, ನೀವು ಹಿಂಗೆ ಉದಾಸನ ಮಾಡ್ಕೊಂಡ್ರೆ ಸರಿ ಇಲ್ಲ ಗಂಗಮ್ಮನವ್ರೆ. ಊರಾಗಿರೋ ಎಲ್ಲ ಮಕ್ಳಿಗೂ ಓದೋಕೆ ಬರುತ್ತೆ. ಆದರೆ ಶಾನ್ ಬೋಗ್ರ ಕೊನೆಯ ಮಗನಿಗೆ ಓದೋಕೆ ಬರೋಕ್ಕಿಲ್ಲ ಅಂದರೆ ನಿಮಗೆ ಅವಮಾನ ಅಲ್ವಾ? ಕೆಳಗಿನ ಕೇರಿ ಬೀರ ಸಹಿ ಆಗ್ತಾನೆ, ಆಚೆ ಮನೆ ರಾಜಪ್ಪ ಸಹಿ ಆಗ್ತಾನೆ, ಅಪ್ಪಣ್ಣ ಮಾತ್ರ ಹೆಬ್ಬೆಟ್ಟಿನ ರುಜು ಆಗ್ತಾನೆ ಅಂದರೆ ನಿಮಗೆ ನಾಚಿಕೆ ಅಲ್ವಾ? ಅಯ್ಯೋ, ಇದರಲ್ಲಿ ಅಂತ ನಾಚಿಕೆ ಇದೆ ಐನೋರೇ? ಉಳಿದೋಗಕ್ಕೆ